ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಬನ್ನಿ, ಇವತ್ತಿನ ರೆಸಿಪಿ ಏನಪ್ಪ ಅಂತಂದರೆ ವೆಜಿಟೇಬಲ್ ಪಲಾವು ಯಾವ ಥರ ಮಾಡೋದು ಅಂತಂದು ನಿಮಗೆ ತೋರಿಸ್ತೀನಿ ನೋಡಿರಿ ಫ್ರೆಂಡ್ಸ. ಇಲ್ಲೇ ಆಲ್ರೆಡಿ ನಾನು ಬೀನ್ಸು, ಕ್ಯಾರೆಟು, ಬಟಾಟಿ ಇತ್ತು ಕಟ್ ಮಾಡಿಕೊಂಡು ಇಟ್ಕೊಂಡಿನಿ. ಇದನ್ನು ಇಲ್ಲೇ ಮಸಾಲೆಗೆ ಏನು ಬೇಕಪ್ಪ ಇದು ಇಂಗ್ರೀಡಿಯೆಂಟ್ಸ್ ಅಂದರೆ ಪಲಾವಿಗೆ ಹಾಕೋಕೆ ಕೊಬ್ಬರಿ, ಬೆಳ್ಳುಳ್ಳಿ, ಅಲ್ಲ, ಒಂದು 4 ಹೆಸರಿನಷ್ಟು ಕರಿಬೇವು, ಒಂದು 4 ಗೋಡಂಬಿ, ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು, ಹಸಿಮೆಣಸಿನ್ಕಾಯಿ, ಇದಿಷ್ಟು ಮಸಾಲೆಗೆ. ನೆಕ್ಸ್ಟು ಒಗ್ಗರಣೆಗೆ ಈರುಳ್ಳಿ, ಟೊಮೆಟೊ, ಇದು ಕಸೂರಿ ಮೆಂತ್ಯ ಅಂತಾರಲ್ಲ, ಕಸೂರಿ ಮೆಂತ್ಯ, ಗರಂ ಮಸಾಲ, ಇದು ಸ್ವಲ್ಪ ಚಿಕನ್ ಮಸಾಲಾನ ಹಾಕ್ಕೊಂಡೀನಿ. ನೆಕ್ಸ್ಟು ಇವಂತ ಚಕ್ಕೆ, ಲವಂಗ, ಏಲಕ್ಕಿ, ಹೂವು, ಸ್ಟಾರ್ ಹೂವು ಅಂತಾರಲ್ಲ ಅದನ್ನು ಇಟ್ಕೊಂಡೀನಿ. ಇವಾಗ ಮಸಾಲೆಯನ್ನು ಹಾಕೊಳ್ಳೋಣ ಫ್ರೆಂಡ್ಸ್ ಮಿಕ್ಸಿಗೆ. ನೋಡಿ ಫ್ರೆಂಡ್ಸ್, ಇವಾಗ ಜಾರಿಗೆ ಏನೇನು ಹಾಕ್ಕೊತೀನಿ ಅಂತಂದು ಕೊಬ್ಬರಿ, ಬೆಳ್ಳುಳ್ಳಿ, ಅಲ್ಲ, ಕರಿಬೇವು, ಗೋಡಂಬಿ, ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು, ಹಸಿಮೆಣಸಿನ್ಕಾಯಿ, ಇವಿಷ್ಟೂ ಮಿಕ್ಸಿ ಮಾಡ್ಕೋಬೇಕು ಫ್ರೆಂಡ್ಸ್. ಈಗ ನಾನು ಮಿಕ್ಸಿ ಮಾಡ್ಕೊತೀನಿ ನೋಡಿರಿ. ನೋಡಿ ಫ್ರೆಂಡ್ಸ್, ಇವಾಗ ಮಿಕ್ಸಿ ಮಾಡಿಕೊಂಡೆ ಈ ಥರ ಪೇಸ್ಟ್ ಮಾಡ್ಕೋಬೇಕು. ನೆಕ್ಸ್ಟ್ ಏನಪ್ಪ ಅಂತಂದರೆ ಅಕ್ಕಿನ ಅರ್ಧ ಗಂಟೆ ಕಾಲ ನೆನೆ ಇಟ್ಟಿದ್ನಿ. ಇದನ್ನು ಅಕ್ಕಿನ ಆಲ್ರೆಡಿ ಅಕ್ಕಿ ನೆನೆದ್ವು. ನೆಕ್ಸ್ಟ್ ಏನಪ್ಪ ಅಂದರೆ ಮೇನ್ ಇಂಗ್ರೀಡಿಯೆಂಟ್ಸ್ ಮೊಸರಂತರೂ ಕಂಪಲ್ಸರಿ ಪಲಾವಿಗೆ ಇರಬೇಕು. ಅದಿದ್ರೇ ತುಂಬ ಟೇಸ್ಟಿಯಾಗಿರುತ್ತೆ. ಇಲ್ಲೇ ಒಂದು ಕಪ್ಪಷ್ಟು ಮೊಸರನ್ನು ಇಟ್ಕೊಂಡೀನಿ. ಬನ್ನಿ ಫ್ರೆಂಡ್ಸ್, ಇವಾಗ ಒಗ್ಗರಣೆ ಕೊಡೋಣ. ನೋಡಿ ಫ್ರೆಂಡ್ಸ್, ಇವಾಗ ಗ್ಯಾಸನ್ನು ಆನ್ ಮಾಡಿ ಕುಕ್ಕರ್ ಇಟ್ಕೊಂಡೀನಿ. ಇವಾಗ ಕುಕ್ಕರನ್ನು ಬಿಸಿ ಆಯಿತು. ಇವಾಗ ಏನು ಹಾಕಬೇಕಪ್ಪ ಅಂದರೆ 1 ಸ್ಪೂನಷ್ಟು ತುಪ್ಪ ಹಾಕ್ಕೋಬೇಕು. ತುಪ್ಪ ಹಾಕ್ಕೊಳೋದ್ರಿಂದ ಸ್ವಲ್ಪ ಟೇಸ್ಟು ಚೆನ್ನಾಗಿರುತ್ತೆ ಅಂತ ಹಾಕ್ಕೊಳ್ಳೋದು. ನೆಕ್ಸ್ಟು ಎಣ್ಣೆ ಹಾಕ್ಕೊಳಕತ್ತೀನಿ ನೋಡಿ ಫ್ರೆಂಡ್ಸ್. ಇವಾಗ ಎಣ್ಣೆ ಹಾಕ್ಕೊಂಡೆ. ನೆಕ್ಸ್ಟು ಒಣ ಮಸಾಲ ಏನದಾವಲ್ಲ, ಪಲಾವ್ ಎಲೆ, ಚಕ್ಕೆ, ಲವಂಗ, ಹೂವು ಏನದಾವಲ್ಲ ಅವನ್ನ ಹಾಕ್ಕೊಳಕತ್ತೀನಿ ನೋಡಿರಿ. ಚೆನ್ನಾಗಿ ಎಣ್ಣೆಯಲ್ಲಿ ಮಸಾಲೆ ಸ್ವಲ್ಪ ಕಂದು ಬಣ್ಣ ಬರೋವರೆಗೂ ಫ್ರೈ ಮಾಡ್ಕೋಬೇಕು. ಯಾಕಂದರೆ ಮಸಾಲೆ ಒಳಗೆ ಏನಿರ್ತೈತೆ ನೋಡೋದು ಎಲ್ಲ ಸ್ಪೈಸಿ ಇರುತ್ತಲ್ಲ, ಅದು ಎಣ್ಣೆ ಒಳಗೆಲ್ಲ ಬೆರ್ಕೋಬೇಕು. ಹಾಗೆ ಹಾಕಿಬಿಟ್ರೆ ನೀವು ಮಸಾಲೆ ಹಾಕಿದ್ದು ಟೇಸ್ಟ್ ಬರೋಂಗಿಲ್ಲ ಪಲಾವಂದಾಗ. ಸ್ವಲ್ಪ ಎಣ್ಣೆಯಲ್ಲಿ ಇದು ಫ್ರೈ ಆಗಬೇಕು. ನೋಡಿ ಫ್ರೆಂಡ್ಸ್, ಇವಾಗ ಮಸಾಲೆ ನಾವೇನು ಚಕ್ಕೆ, ಲವಂಗ ಹಾಕಿದ್ವಲ್ಲ ಪಲಾವಲ್ಲಿ ಅದೆಲ್ಲ ಫ್ರೈ ಆಯಿತು. ನೆಕ್ಸ್ಟು ಒಂದು ದೊಡ್ಡದು ಉಳ್ಳಾಗಡ್ಡಿನ ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ, ಅದು ಉಳ್ಳಾಗಡ್ಡಿ ಹಾಕ್ಕೊಳಕತ್ತೀನಿ. ಹಾಕ್ಕೊಂಡು ಚೆನ್ನಾಗಿ ಉಳ್ಳಾಗಡ್ಡಿ ಕಂದು ಬಣ್ಣ ಬರುವವರೆಗೂ ಫ್ರೈ ಮಾಡ್ಕೋಬೇಕು. ಅದು ಕಲರ್ ಚೇಂಜ್ ಆಗಬೇಕು, ಉಳ್ಳಾಗಡ್ಡಿ ಕಲರ್ ಅಲ್ಲಿವರೆಗೂ ಫ್ರೈ ಮಾಡ್ಕೋಬೇಕು. ನೋಡಿ ಫ್ರೆಂಡ್ಸು, ಈ ಥರ ಪಲಾವ್ ಎಲೆ ಸಿಗುತ್ತಲ್ಲ, ಇದು ಘಮ ಕೊಡುತ್ತೆ. ಇದು ರೈಸಿಗೆ ಜಾಸ್ತಿ ಹಾಕೋದು. ಈ ಥರ ಇದ್ದರೆ ಗಿಡ ನಿಮ್ಮ ಮನೆಯಲ್ಲಿ ಒಂದು ಅರ್ಧದಷ್ಟು ಪಲಾವ್ ಎಲೆನ ಹಾಕ್ಕೊಳ್ರಿ. ಅಂದ್ರೆ ಟೇಸ್ಟು ಘಮ ಚೆನ್ನಾಗಿರುತ್ತೆ ಅನ್ನೋದಕ್ಕೆ ಹಾಕೋದು. ಇದನ್ನು ಇದ್ದರೆ ಹಾಕ್ಕೊಳ್ಳಿ, ಇರಲಿಲ್ಲ ಅಂದ್ರೆ ಪಲಾವ್ ಎಲೆ ಹಾಕಿರ್ತೀವಿ, ನಡಿತೈತಿ. ನಮ್ಮ ಕಡೆ ಇತ್ತು, ಇವಾಗ ಹಾಕ್ತಾಯಿದ್ದೀನಿ ನೋಡಿರಿ ಫ್ರೆಂಡ್ಸ್.
ಈರುಳ್ಳಿ ಫ್ರೈ ಮಾಡಕತ್ತಿದ್ನಲ್ಲ ಆ ಈರುಳ್ಳಿ ಒಳಗೆ ಹಾಕ್ಕೊಂಡಿದ್ದೀನಿ. ಇವಾಗ ಈರುಳ್ಳಿ ಕಲರು ಚೇಂಜ್ ಆಯ್ತು ನೋಡಿರಿ. ಈರುಳ್ಳಿ ಕಲರ್ ಸ್ವಲ್ಪ ಚೇಂಜ್ ಆಯಿತು. ಇವಾಗ ತರಕಾರಿಯನ್ನು ಹಾಕೊಳ್ಳೋಣ. ನೋಡಿ ಫ್ರೆಂಡ್ಸ್, ಇವಾಗ ತರಕಾರಿ ಹಾಕೊಳಕತ್ತೀನಿ. ಚೆನ್ನಾಗಿ ಜಾಸ್ತಿ ಇವಾಗ ತರಕಾರಿ ಹಾಕ್ಕೊಂಡು ಫ್ರೈ ಮಾಡಿಕೊಂಡೆ. ಇವಾಗ ನಾವೇನು ಮಿಕ್ಸಿ ಮಾಡ್ಕೊಂಡು ಮಸಾಲ ರೆಡಿ ಮಾಡ್ಕೊಂಡಿರ್ತೀವಲ್ಲ ಆ ಮಸಾಲೆನ ಹಾಕೋಣಕತ್ತೀನಿ. ಇದನ್ನು ಹಸಿ ಹಸಿ ಕೊಬ್ಬರಿ ಇದನ್ನೆಲ್ಲ ಹಾಕಿರೋದ್ರಿಂದ ಹಸಿ ಅಂಶ ಏನಿರುತ್ತಲ್ಲ ಅದೊಂದು ಸ್ವಲ್ಪ ಹೋಗೋವರೆಗೂ ಫ್ರೈ ಮಾಡ್ಕೊಂಡಿರ್ತೀನಿ. ನೀವು ಆ ಥರ ಮಾಡ್ಕೊಳೋದ್ರಿಂದ ಪಲಾವು ಸಖತ್ತಾಗಿ ಬರ್ತೈತಿ ಟೇಸ್ಟ್. ನೋಡಿ ಫ್ರೆಂಡ್ಸ್, ಇವಾಗ ಮಸಾಲೆ ಹಾಕ್ಕೊಂಡು ಚೆನ್ನಾಗಿ ಈ ಥರ ಫ್ರೈ ಮಾಡಿಕೊಂಡೆ. ನೆಕ್ಸ್ಟ್ ಏನು ಹಾಕ್ಬೇಕಪ್ಪ ಅಂದ್ರೆ ಟೊಮೆಟೊ ಹಾಕಬೇಕು. ನೋಡಿ ಫ್ರೆಂಡ್ಸ್, ಇವಾಗ ಟೊಮೆಟೊ ಹಾಕಬಿಟ್ಟಿನಿ. ಚೆನ್ನಾಗಿ ಮಾಡಿಕೊಂಡು ನೆಕ್ಸ್ಟ್ ಇದಕ್ಕೆ ನಾವೇನು ಚಿಕನ್ ಮಸಾಲ ಗರಂ ಮಸಾಲ ತೊಗೊಂಡಿದ್ವಿ ಒಂದು ಅರ್ಧ ಟೀ ಸ್ಪೂನಷ್ಟು ಅದನ್ನು ಹಾಕೋಣಕತ್ತೀನಿ. ನೆಕ್ಸ್ಟು ಇವಾಗನ ಕಸೂರಿ ಮೆಂತ್ಯ ಹಾಕೋಣಕತ್ತೀನಿ. ನೋಡಿರಿ, ಹಾಕೊಂಡು ಚೆನ್ನಾಗಿ ಕ್ಯಾಡ್ಸ್ಕೊಡಿ. ನೋಡಿ ಫ್ರೆಂಡ್ಸ, ಈ ಥರ ಫ್ರೈ ಆಗಬೇಕು. ಇವಾಗ ನೆಕ್ಸ್ಟ್ ಏನು ಹಾಕ್ಬೇಕಪ್ಪ ಅಂದರೆ ಮೊಸರನ್ನು ಹಾಕಬೇಕು. ಲಾಸ್ಟಿಗೆ ಮೊಸರನ್ನು ಹಾಕಿ ಕೈಯಾಡಿಸ್ಕೋಬೇಕು. ಮೊಸರು ಹಾಕೋ ಮುಂದೆ ಗ್ಯಾಸನ್ನು ಸಣ್ಣ ಇಟ್ಕೊಂಡು ಹಾಕ್ಕೊಳ್ಳಿ, ಇಲ್ಲಾಂದ್ರೆ ಮೊಸರು ಒಡೆ ಚಾನ್ಸಸ್ ಇರುತ್ತೆ, ಪದ್ರ ಟೈಪ್ ಆಗ್ಬಿಡ್ತದೆ. ಆದಷ್ಟು ಗ್ಯಾಸನ್ನು ಸಣ್ಣ ಇಟ್ಕೊಂಡು ಹಾಕಿದರೆ ಅದೊಂಥರ ಪೇಸ್ಟ್ ಟೈಪ ಮಸ್ತ್ ಟೇಸ್ಟ್ ಕೊಡುತ್ತೆ ಅನ್ನೋದಕ್ಕೆ ಹೇಳೋದು. ಇವಾಗ ಮೊಸರನ್ನು ಹಾಕೋಣಕತ್ತೀನಿ. ಹಾಕ್ಕೊಂಡು ಚೆನ್ನಾಗಿ ಕೈ ಬಿಡೋದ್ರಿಂದ ಕೈಯಾಡಿಸ್ಕೋಬೇಕು. ಇವಾಗ ಕೈಯಾಡಿಸ್ಕೊಂಡೆ. ನೆಕ್ಸ್ಟ್ ಏನಪ್ಪ ಅಂತಂದರೆ ಒಂದು ಅರ್ಧ ಟೀ ಸ್ಪೂನಷ್ಟು ಅರಿಶಿನ ಪುಡಿನ ಹಾಕೋಣಕತ್ತೀನಿ. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಾಕತ್ತೀನಿ.
ಸಣ್ಣ ಉರಿಯಲ್ಲಿ ಒಂಚೂರು ಫ್ರೈ ಆಗಲಿ. ಮಸಾಲೆ ಎಲ್ಲ ವೆಜಿಟೇಬಲ್ಸ್ ಒಳಗೆಲ್ಲ ಒಂದು ಸ್ವಲ್ಪ ಹೀರ್ಕೋಬೇಕು. ಒಂದು ಕುದಿಯಷ್ಟೇ ಚೆನ್ನಾಗಿ ಕುದಿಸ್ರಿ ಇದನ್ನು. ಆನಂತರ ಅಕ್ಕಿಯನ್ನು ಹಾಕೋಬೇಕು. ನೋಡಿ ಫ್ರೆಂಡ್ಸ್, ಇವಾಗ ಒಂದು ಕುದೀತು. ಇವಾಗ ಅಕ್ಕಿನ ಹಾಕೋಣ. ನೋಡಿ ಫ್ರೆಂಡ್ಸ್, ಇವಾಗ ಅಕ್ಕಿನ ಹಾಕೊಳಕತ್ತೀನಿ. ನೋಡಿ ಫ್ರೆಂಡ್ಸ್, ಇವಾಗ ಅಕ್ಕಿ ಹಾಕ್ಕೊಂಡೆ ಅದನ್ನು ಚೆನ್ನಾಗಿ ಎಲ್ಲ ಮಿಕ್ಸ್ ಮಾಡ್ಕೊತೀನಿ. ಇವಾಗ ಇದು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡೆ. ಇವಾಗ ಏನು ಮಾಡಬೇಕಪ್ಪ ಅಂತಂದರೆ ಒಂದು ಮುಚ್ಚಳ ಮುಚ್ಚಿ ಸ್ವಲ್ಪ ಅಕ್ಕಿ ಬಿಸಿ ಆಗೋವರೆಗೂ ಮಸಾಲೆ ಒಳಗೆ ಒಂದು ಸ್ವಲ್ಪ ಬಿಡಬೇಕು. 1 ಸೆಕೆಂಡ್ ಅಷ್ಟು ಅಂತಾರಲ್ಲ ಅಷ್ಟು. ಈ ಥರ ಒಂಚೂರು ಅಕ್ಕಿ ಬಿಸಿ ಆಗ್ಬೇಕು ಇದ್ರೊಳಗೆ, ಯಾಕಂದ್ರೆ ಅನ್ನ ಚೆನ್ನಾಗಾಗುತ್ತೆ ಅಂತ ಅನ್ನೋದಕ್ಕೆ ಹೇಳೋದು. ನೋಡಿ ಫ್ರೆಂಡ್ಸ್, ಇವಾಗ ಮುಚ್ಚಳ ತೆಗೆದ್ನೆ. ಇವಾಗ ನೀರನ್ನು ಹಾಕೋಣ. ಆದಷ್ಟು ಬಿಸಿನೀರು ಹಾಕ್ಕೊಂಡು ಮಾಡೋದ್ರಿಂದ ಅನ್ನ ಚೆನ್ನಾಗಿ ಬರುತ್ತೆ. ಇಲ್ಲಪ್ಪ ಅರ್ಜೆಂಟ್ ಐತಪ್ಪ ಅಂತಂದರೆ ತಣ್ಣೀರು ಬೇಕಾದ್ರೆ ಹಾಕೋಬೋದು. ಇವಾಗ ನೀರನ್ನು ಹಾಕೊಳಕತ್ತೀನಿ ನೋಡಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಇವಾಗ ನೀರು ಹಾಕ್ಕೊಂಡೆ. ನಾನು ಅನ್ನೋದು ಏನಪ್ಪ ಅಂತಂದರೆ, ನಾ ಎಲ್ಲ ಮಿಕ್ಸಿ ಏನು ನಾವು ಪೇಸ್ಟ್ ಮಾಡಿಕೊಂಡು ಮಸಾಲ ಎಲ್ಲ ರುಬ್ಕೊಂಡು ಎಲ್ಲ ಒಗ್ಗರಣೆ ಕೊಟ್ಟು ಅಕ್ಕಿ ಏನು ಹಾಕಿರ್ತೀವಿ ನಾವು, ಇವಾಗ ಅದು ಬಿಸಿ ಇರುತ್ತೆ. ಆ ಟೈಮ್ನಾಗ ನಾವು ಅಕ್ಕಿ ಹಾಕ್ಕೊಂಡಿರ್ತೀವಿ. ಅವಾಗ ಏನಾಗುತ್ತೆ ಅಂತಂದರೆ ನಾವು ಕೈಯಾಡಿಸೋದ್ರಿಂದ ಅಕ್ಕಿ ತುಂಡಾಗೋ ಚಾನ್ಸಸ್ ಇರುತ್ತೆ. ಆ ಕಾರಣದಿಂದ ಅಕ್ಕಿನ ಒಂದು ಸ್ವಲ್ಪ ಹೊತ್ತು ಅನ್ನದಾಗ ನಾವೇನು ಅಕ್ಕಿನೇನು ಹಾಕ್ತೀವಿ ನೋಡು ಮಸಾಲೆ ಒಳಗೆ, ಒಂದು ಸ್ವಲ್ಪ ಅಕ್ಕಿನ ಬಿಸಿ ಆಗಬೇಕು. ಬಿಸಿ ಆಯ್ತಪ್ಪ ಅಂತಂದ್ರೆ ಅದು ಒಡೆ ಚಾನ್ಸಸ್ ಇರೋಂಗಿಲ್ಲ. ಆ ಕಾರಣದಿಂದ 1 ಸೆಕೆಂಡ್ ಅಷ್ಟೇ ಅಕ್ಕಿನ ಬಿಸಿ ಆಗಬೇಕು ಅದು ಮಸಾಲೆ ಒಳಗೆ ಅಂತ ಹೇಳೋದು. ನೆಕ್ಸ್ಟ್ ಇವಾಗ ನೀರು ಹಾಕ್ಕೊಂಡೆ. ಇದು ಚೆನ್ನಾಗಿ ಒಂದು ಕುದಿ ಬರಬೇಕು. ಬಂದ ಮೇಲೆ ನಾನು ಕುಕ್ಕರ್ ಮುಚ್ಚಳನ ಮುಚ್ತೀನಿ. ಇವಾಗ ಇದು ಒಂದು ಪ್ಲೇಟ್ ಮುಚ್ಚಿ ಇದು ಒಂದು ಕುದಿ ಬರೋಕೆ ಬಿಡೋಣ್ರಿ ಇದನ್ನು. ಬನ್ನಿ ಫ್ರೆಂಡ್ಸ್, ಇವಾಗ ಇದನ್ನು ನೋಡೋಣ. ನೋಡಿ ಫ್ರೆಂಡ್ಸ್, ಇವಾಗ ಇದು ಒಂದು ಕುದೀತು. ಇವಾಗ ಏನು ಮಾಡಬೇಕಪ್ಪ ಅಂತಂದರೆ ಸ್ವಲ್ಪ ಕೈ ಆಡಿಸ್ಕೊಂಡು ಇದರದ್ದು ಕುಕ್ಕರ್ ಮುಚ್ಚಳ ಮುಚ್ಚಿ ಒಂದು 2 ಸೀಟಿ ಹೊಡೆಸ್ಕೊಂಡ್ರೆ ಸಾಕು. ಇವಾಗ ಕುಕ್ಕರ್ ಮುಚ್ಚಳ ಮುಚ್ಚಿ 2 ಸೀಟಿ ಹೊಡೆಸ್ಕೊಂಡೋಣ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಇವಾಗ ಕುಕ್ಕರ್ ಮುಚ್ಚಳ ಮುಚ್ಚಾಕತ್ತೀನಿ. ಇವಾಗ ಇದು 2 ಸೀಟಿ ಆಯ್ತಂದರೆ ಇದು ವೆಜಿಟೇಬಲ್ ಪಲಾವು ರೆಡಿ ಆಯಿತು ಅಂತ ಅರ್ಥ ಆಗುತ್ತೆ. ನೋಡಿ ಫ್ರೆಂಡ್ಸ್, ಇವಾಗ ಇದು 2 ಸೀಟಿ ಆಯಿತು. ಇವಾಗ ಗ್ಯಾಸನ್ನು ಆಫ್ ಮಾಡ್ಕೊಳಕತ್ತೀನಿ. ಇದು ತಣ್ಣಗಾಗಕ್ಕೆ ಬಿಡೋಣ ಸ್ವಲ್ಪ. ಆಮೇಲೆ ಸರ್ವ್ ಮಾಡಿ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್ ಯಾವ ಥರ ಬಂದಿರ್ತೈತಿ ಪಲಾವ್ ಅಂತಂದು. ಇವಾಗ ಬಿಸಿ ಬಿಸಿ ಪಲಾವು ವೆಜಿಟೇಬಲ್ ಪಲಾವು ರೆಡಿ ಆಯಿತು. ಕಲರೂ ಅಷ್ಟು ಸೂಪರಾಗಿ ಬಂದೈತಿ. ಗ್ರೀನ್ ಕಲರು ಅಷ್ಟೇ ಟೇಸ್ಟಿಯಾಗಿಯೂ ಇರುತ್ತೆ. ಮೊಸರು ಚಟ್ನಿದ ಜೊತೆ ಪಲಾವನ್ನು ಸವಿಯಾಗ ಸಿದ್ಧ ಐತಿ.
ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ದ ವಾಚಿಂಗ್.